ಹಾಯ್ ಫ್ರೆಂಡ್ಸ್, ಎಷ್ಟೋ ಸಣ್ಣವರಿಂದ ದೊಡ್ಡವರವರೆಗೂ ಬಹಳ ಜನರಿಗೆ ಬೆಂಡೆಕಾಯಿ ಅಂದ್ರೆ ಪಲ್ಯ ಇಷ್ಟ ಆಗೋದಿಲ್ಲ. ಆದರೆ ಇದೇ ಬೆಂಡೆಕಾಯಿಯನ್ನು ನಾವು ಈ ರೀತಿಯಾಗಿ ಮಾಡಿ ನೀವು ಬಡಿಸ್ರಿ, ಸಣ್ಣವರಿಂದ ದೊಡ್ಡವರು ಎಲ್ಲರಿಗೂ ಬಹಳ ಇಷ್ಟ ಆಗ್ತದೆ. ಈ ಪಲ್ಯ ನಿಮ್ಗೆ ಹೋಟೆಲ್ ಸ್ಟೈಲ್ ಒಳಗೆ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ಇವತ್ತು ಹೇಳ್ಕೊಡ್ಲಿಕತ್ತೀನಿ. ಇದಕ್ಕೆ ಬಹಳ ಹೆಚ್ಚಿನ ಸಾಮಾನು ಏನೂ ಬೇಕಾಗೋದಿಲ್ಲ. ಮನೆಯಾಗಿರೋ ಸಾಮಾನಿಂದನೇ ನಾವು ಈ ರೀತಿ ಟೇಸ್ಟಿಯಾದ ಪಲ್ಯ ಮಾಡ್ಬೋದು. ಹರೇ ಶ್ರೀನಿವಾಸ, ರೇಖಾಸ್ ವೆಜ್ಜಿ ಫ್ಯೂಷನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇದು ಒಂದು 200 ಗ್ರಾಮ್ ನಾನು ಎಳೆಯಾಗಿರೋ ಬೆಂಡೆಕಾಯಿ ತೊಗೊಂಡಿನಿ. ಸ್ವಚ್ಛ ತೊಳೆದು ಒಂದು ಬಟ್ಟೆಯಿಂದ ಚೆಂದ ಒರೆಸ್ಕೋಬೇಕು. ಎಷ್ಟು ಎಳೆಯಾಗಿರ್ತದೋ ಅಷ್ಟು ಚೆಂದ. ಇದಕ್ಕೆ ನಡುವೆ ಅಡ್ಡ ಸ್ವಲ್ಪ ಸೀಳ್ಕೊಂಡು ಒಳಗೆ ಏನಾದರೂ ಹುಳುಗಳದನ್ನು ಟೆಸ್ಟ್ ಮಾಡಿರಿ. ಅದನ್ನು ಒಂದ್ರಾಗ 2 ಭಾಗ ಮಾಡೀನಿ. ಯಾಕಂದ್ರೆ ಇವು ಬೆಂಡೆಕಾಯಿ ಸ್ವಲ್ಪ ಭಾಳ ದೊಡ್ಡ ದೊಡ್ಡದು ಅದ, ಅದಕ್ಕೆ ನಾವು ಒಂದ್ರಾಗ 2 ಮಾಡೀನಿ. ಸಣ್ಣ ಸಣ್ಣ ಬೆಂಡೆಕಾಯಿ ಇದ್ರಂದ್ರೆ ನೀವು ಒಂದನ್ನೇ ಮಾಡ್ಬೋದು, ಇಲ್ಲ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಮಾಡ್ಕೋಬೋದು. ಇವು ಬಹಳ ಉದ್ದ ಇದ್ದಿದ್ದಕ್ಕೆ ನಾನು ಒಂದ್ರಾಗ 2 ಭಾಗ ಮಾಡೀನಿ. ಇವು ಬಹಳ ಎಳೆ ಬೆಂಡೆಕಾಯಿ ಅವ ನೋಡಿರಿ. ಎಲ್ಲವನ್ನು ಎಷ್ಟು ಚೆಂದ ಕಟ್ ಮಾಡಿ ಇಟ್ಕೊಂಡೀನಿ. ಈಗ ಇದ್ರ ಒಳಗೆ ತುಂಬ್ಲಿಕ್ಕೆ ಒಂದು ಮಸಾಲೆ ಮಾಡೋಣ. ಗರಂ ಮಸಾಲ ಮತ್ತು ಈ ಧನಿಯಾ ಮತ್ತು ಜೀರಿಗೆ ಪೌಡರು, ಇದು ಡ್ರೈ ಮ್ಯಾಂಗೋ, ಇಲ್ಲಾಂದರೆ ಚಾಟ್ ಮಸಾಲ, ಇಲ್ಲ ಸ್ವಲ್ಪ ನೀವು ಲಿಂಬೆಹಣ್ಣಿನ ರಸನೂ ಹಿಂಡ್ಕೋಬೋದು. ಆಮೇಲೆ ಇದು ಕೆಂಪು ಖಾರದ ಪುಡಿ, ಇದು ಸ್ವಲ್ಪ ಉಪ್ಪು, ಆಮೇಲೆ ಇದು ಒಂದು 2 ಟೇಬಲ್ ಸ್ಪೂನ್ ನಾನು ಈ ಹುರಿದಿರೋ ಶೇಂಗಾದ ಇರ್ತದಲ್ಲ, ಶೇಂಗಾದ ಪೌಡರು, ಶೇಂಗಾದ ಪುಡಿ ಹಾಕೀನಿ. ಇದು ಚೆಂದ ಹುರಿದು ಪೌಡರ್ ಮಾಡಿರೋದದ. ಈಗ ಇದಕ್ಕೆ ಹಾಕಿರೋ ಮಸಾಲೆಗೆ ಯಾವ ಅಳತೆ ಇಲ್ಲ. ಆಮೇಲೆ ಇದಕ್ಕೆ ಚಲೋ ಒಂದು ಚಮಚ ಎಣ್ಣೆ ಹಾಕಿ ಕಲಸ್ರಿ. ಇದ್ರೊಳಗೆ ನಿಮ್ಗೆ ಯಾವ ಮಸಾಲೆ ಬೇಕು ಹೆಚ್ಚಿಗೆ ಹಾಕ್ಕೋಬೋದು. ಆಮೇಲೆ ನೀವು ಎಷ್ಟು ಬೆಂಡೆಕಾಯಿ ತೊಗೊಂಡಿರಿ ಆ ಕ್ವಾಂಟಿಟಿ ಒಳಗೆ ಮಸಾಲೆನ ತಯಾರು ಮಾಡ್ಕೊಳ್ರಿ. ಈ ರೀತಿ ನಾನು ಈ ಬೆಂಡೆಕಾಯಿ ಒಳಗೆ ತೆಳ್ಳಗೆ ತುಂಬಬೇಕು, ಭಾಳ ದಪ್ಪ ತುಂಬಬಾರ್ದು. ಈ ರೀತಿ ತೆಳ್ಳಗೆ ತುಂಬಿ ಚೆಂದ ಹಿಂಗೆ ಪ್ರೆಸ್ ಮಾಡಬೇಕು. ಇದೇ ರೀತಿನ ಎಲ್ಲ ತುಂಬಿ ಇಟ್ಕೊಂಡೀನಿ ನೋಡ್ರಿ. ಇಲ್ಲಿ ನಾನು ಮೀಡಿಯಮ್ ಸೈಜಿಂದು 2 ಉಳ್ಳಾಗಡ್ಡಿ ತೊಗೊಂಡೀನಿ. ಯಾರು ಉಳ್ಳಾಗಡ್ಡಿ ತಿನ್ನೋದಿಲ್ಲ ಅವರು ನೀವು ಉಳ್ಳಾಗಡ್ಡಿನ ಸ್ಕಿಪ್ ಮಾಡಬಹುದು. ಈ ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಕೋಬೇಕು. ಆದ್ರೆ ನಾನು ದೊಡ್ಡ ದೊಡ್ಡ ಪೀಸ್ ಮಾಡ್ಲಿಕತ್ತೀನಿ. ನನ್ನ ಹತ್ರ ಈ ಚಾಪರ್ ಅದ, ಚಾಪರ್ ಒಳಗೆ ಹಾಕಿ ನಾನು ಇದನ್ನು ಸಣ್ಣಗೆ ಈ ರೀತಿ ಚಾಪ್ ಮಾಡ್ಲಿಕತ್ತೀನಿ. ಇದು ಇದ್ದಿದ್ದಿಲ್ಲ ಅಂದ್ರೆ ನೀವು ಸಣ್ಣಗೆ ಹೆಚ್ಕೋಬಹುದು. ಈ ಉಳ್ಳಾಗಡ್ಡಿಗೆ ಯಾವ ರೀತಿ ಅಳತೆ ಇಲ್ಲ, ನೀವು ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಎಷ್ಟು ಸಣ್ಣಗೆ ಹೆಚ್ಕೊಳ್ತೀರೋ ಅಷ್ಟು ಚೆಂದ ಗ್ರೇವಿ ಆಗ್ತದೆ. ಇವಾಗ ಇದಕ್ಕೆ ನಾನು ಒಂದು 2-3 ಟೇಬಲ್ ಸ್ಪೂನ್ ಎಣ್ಣೆನ ಒಂದು ಪ್ಯಾನ್ ಒಳಗೆ ಹಾಕಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು, ಯಾಕಂದ್ರೆ ಇದ್ರೊಳಗೆ ನಾವು ಬೆಂಡೆಕಾಯಿನ ಚೆಂದ ತಾಳಿಸ್ಕೋಬೇಕು. ಈ ಬೆಂಡೆಕಾಯಿ ಮೇಲೆ ಎಲ್ಲ ಚೆಂದ ಗರಿ ಗರಿ ಕ್ರಿಸ್ಪಿ ಆಗಬೇಕು. ಇಲ್ಲಿ ನೋಡ್ರಿ ಎಷ್ಟು ಚೆಂದ ಇದು ಬೇಯ್ದದ. ಇದನ್ನು ಒಂದು ಸಪ್ರೇಟ್ ಪ್ಲೇಟ್ ಒಳಗೆ ತೆಗೆದಿಟ್ಕೊಳ್ರಿ. ಈಗ ನಾನೆಲ್ಲ ಈ ರೀತಿ ಕರೆದು ಪಕ್ಕಕ್ಕೆ ಇಟ್ಕೊಂಡೀನಿ. ಯಾವ ಪ್ಯಾನ್ ಒಳಗೆ ನಾವು ಕರ್ಕೊಂಡಿವಿ ಅದ್ರ ಒಳಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ರಿ, 1 ಟೇಬಲ್ ಸ್ಪೂನು. ಸ್ವಲ್ಪ ಜೀರಿಗೆ ಹಾಕಿ, ಸ್ವಲ್ಪ ಜೀರಿಗೆ ಚಟ್ಪಟ ಅಂದಮೇಲೆ ಅದಕ್ಕೆ ನಾನು ಈ ಕಸೂರಿ ಮೇಥಿ ಇದು ಹಾಕೋದ್ರಿಂದ ಬಹಳ ಟೇಸ್ಟ್ ಬರ್ತದೆ. ಈಗ ನಾವು ಸಣ್ಣಗೆ ಹೆಚ್ಕೊಂಡಿರೋ ಉಳ್ಳಾಗಡ್ಡಿ ಅದನ್ನೇ ಇದ್ರೊಳಗೆ ಹಾಕೋಣ. ಸಣ್ಣ ಉರಿ ಒಳಗೆ ಸ್ವಲ್ಪ ಬ್ರೌನ್ ಆಗೋವರೆಗೂ ತಾಳಿಸ್ಕೋರಿ. ಉಳ್ಳಾಗಡ್ಡಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಆಮೇಲೆ ನಾನು ಇದಕ್ಕೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೀನಿ. ಬೆಳ್ಳುಳ್ಳಿ ತಿಂದೇ ಇರೋರು ಬರೀ ಹಸಿ ಶುಂಠಿನ ಹಾಕಿರಿ, ಈರುಳ್ಳಿನ ಹಾಕಬೇಡ್ರಿ. ಕಸೂರಿ ಮೇಥಿ ಹಾಕಿದ ತಕ್ಷಣ ಅದರೊಳಗೆ ಸ್ವಲ್ಪ ಹಸಿ ಶುಂಠಿ ಹಾಕಿ, ಆಮೇಲೆ ಈಗ 1 ಟೇಬಲ್ ಸ್ಪೂನ್ ನಾನು ಕಡಲೆ ಹಿಟ್ಟು ಹಾಕೀನಿ. ನೀವು ಈರುಳ್ಳಿ ಯಾವಾಗ ಹಾಕೋದಿಲ್ಲೋ ಆವಾಗ ನೀವು ಕಸೂರಿ ಮೇಥಿ ಹಾಕಿದ ಕೂಡಲೇ ಈ ಕಡಲೆ ಹಿಟ್ಟನ್ನು 1 ಟೇಬಲ್ ಸ್ಪೂನಷ್ಟು ಹಾಕಿ ಚೆಂದ ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಅದನ್ನು ಹುರ್ಕೋಬೇಕು. ಹಸಿ ವಾಸನೆ ಹೋಗಿದ ಘಮ್ಮ ವಾಸನೆ ಬರ್ಲಿಕ್ಕತ್ತದ. ಇವಾಗ ಅದಕ್ಕೆ ಗರಂ ಮಸಾಲ ಹಾಕೀನಿ, ಧನಿಯಾ ಜೀರಿಗೆ ಪೌಡರ್ ಹಾಕೀನಿ, ಆಮೇಲೆ ಕೆಂಪು ಖಾರದ ಪುಡಿ, ಅದಕ್ಕೆ ಒಂದು 2-3 ಹಸಿಮೆಣ್ಸಿನ್ಕಾಯಿ ಹೊಟ್ಟಿ ಸೀಳಿ ಹಾಕೀನಿ. ನೀವು ಮಸಾಲೆ ನಿಮಗೆ ಯಾವ್ದು ಬೇಕು ಅದು ಹೆಚ್ಚು ಕಡಿಮೆ ಮಾಡಿಕೊಡ್ರಿ, ನಿಮ್ಮ ಕ್ವಾಂಟಿಟಿಗೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡಿಕೊಳ್ರಿ. ಇದು ಅರ್ಧ ಕಪ್ಪು ಗಟ್ಟಿ ಮೊಸರನ್ನು ಸ್ವಲ್ಪ ಕಡ್ದೀನಿ, ಅಂದ್ರೆ ನೀವು ಅದ್ರೊಳಗೆ ಗಂಟು ಇರಬಾರ್ದು. ಆ ರೀತಿ ಇರೋ ಮೊಸರನ್ನು ಇದಕ್ಕೆ ಹಾಕಬೇಕು. ಅರ್ಧ ಕಪ್ ನಾ ಮೊಸರು ಹಾಕೀನಿ. ನೀವು ನಿಮ್ಮದು ಬೆಂಡೆಕಾಯಿ ಎಷ್ಟು ತೊಗೋತೀರೋ ಅದ್ರ ಪ್ರಕಾರ ಹೆಚ್ಚು ಕಡಿಮೆ ಮಾಡಿಕೊಡ್ರಿ. ಈ ಮೊಸರು ಸ್ವಲ್ಪ ಚೆಂದ ಅದ್ರೊಳಗೆ ಕೈ ಆಡಿಸ್ತಿರ್ಬೇಕು, ಇಲ್ಲಾಂದ್ರೆ ಮೊಸರು ಒಡೆಯೋ ಚಾನ್ಸ್ ಇರ್ತದೆ. ಈಗ ಇದಕ್ಕೆ ಒಂದು ಅರ್ಧ ಚಮಚ ಸಕ್ಕರೆ ಹಾಕೀನಿ, ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಹಾಗೂ ಶೇರ್ ಮಾಡಿರಿ. ಈಗ ಯಾವ ಕಪ್ ಒಳಗೆ ಮೊಸರು ಹಾಕಿದ್ವಿ ಅದೇ ಕಪ್ ಒಳಗೆ ನೀರು ಹಾಕಿ ಇದಕ್ಕೆ ನೀರು ಹಾಕೀನಿ. ಈ ನೀರನ್ನು ನೀವು ನಿಮಗೆ ಎಷ್ಟು ತೆಳು ದಪ್ಪ ಬೇಕು
ಆ ಕನ್ಸಿಸ್ಟೆನ್ಸಿ ಪ್ರಕಾರ ಹೆಚ್ಚು ಕಡಿಮೆ ಮಾಡ್ಕೊಳ್ರಿ. ಮುಚ್ಚಿ ಒಂದು 2 ನಿಮಿಷ ಕುದಿಸ್ರಿ. ಇಲ್ಲಿ ನೋಡಿರಿ ಮೇಲೆ ಎಣ್ಣೆ ಚಂದ ತೇಲಿಕತ್ತದ. ಆಮೇಲೆ ನಮ್ದು ಈ ಗ್ರೇವಿನೂ ಸ್ವಲ್ಪ ಗಟ್ಟಿ ಗಟ್ಟಿ ಆಗ್ಲಿಕತ್ತದಲ್ಲ. ಈಗ ಇದಕ್ಕೆ ನೀವು ಕನ್ಸಿಸ್ಟೆನ್ಸಿ ನಿಮ್ಗೆ ಅಳ್ಳಕ್ಕೆ ಬೇಕು, ಭಾಳ ದಪ್ಪಗೆ ಬೇಕು, ಅದ್ರ ಪ್ರಕಾರ ಸ್ವಲ್ಪ ನಡುವೆ ನೀರು ಹಾಕ್ತೀರಿ. ನಿಮ್ಗೆ ಇನ್ನೂ ಸ್ವಲ್ಪ ಮಸಾಲೆ ಅದು ಬೇಕಂದ್ರೆ ಮಸಾಲೆ ಹಾಕಿರಿ. ಇದಕ್ಕೆ ನಾನು ಒಣ ಕೊಬ್ಬರಿ ತುರಿ ಎಷ್ಟು 1 ಚಮಚ ಹಾಕೀನಿ, ಅಂದ್ರೆ 1-2 ಚಮಚ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ರಿ. ಇದು ಹುರಿದಿರೋ ಶೇಂಗಾದ ಪುಡಿ ಏನದ ಅದನ್ನು 1-2 ಚಮಚ, ಅಂದ್ರೆ ನಿಮ್ಮದು ಅಳತೆ ಪ್ರಕಾರ ನೀವು ಹೆಚ್ಚು ಕಡಿಮೆ ಮಾಡಿಕೊಳ್ಳ್ರಿ. ಹಾಕಿದ್ರೆ 1 ನಿಮಿಷ ಚಂದ ತಾಳಿಸಿ. ಈಗ ನಾವೇನು ಫ್ರೈ ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯಿ ಅದಲ್ಲ, ಸ್ಟಫ್ಡ್ ಬೆಂಡೆ, ಅದನ್ನು ಇದ್ರೊಳಗೆ ಹಾಕಿ ಚಂದ ಕಲಸ್ರಿ. ಸ್ವಲ್ಪ ಗಟ್ಟಿ ಅನಿಸಿದ್ರೆ ಮತ್ತು ಸ್ವಲ್ಪ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಮುಚ್ಚಿ. ಬಹಳ ಬೇಯಿಸಬಾರ್ದು ಇದು, ಯಾಕಂದ್ರೆ ಆಲ್ರೆಡಿ ಬೆಂಡೆಕಾಯಿ ಚಂದ ಫ್ರೈ ಆಗಿದ್ದೇ ಇರ್ತದೆ. ಇಲ್ಲಾಂದ್ರೆ ಬಹಳ ಬೇಯಿಸಿಬಿಟ್ರೆ ಟೇಸ್ಟ್ ಚಂದ ಬರೋದಿಲ್ಲ. ನೋಡಿರಿ ಮ್ಯಾಲೆಲ್ಲ ಎಷ್ಟು ಚಂದ ಎಣ್ಣೆ ತೇಲಿಕತ್ತದ. ಇದು ಉತ್ತರ ಹಿಂದೂಸ್ತಾನದ ಒಂದು ಫೇಮಸ್ ಡಿಶ್. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿರಿ. ಇದಕ್ಕೆ ದಹಿವಾಲ ಮಸಾಲ ಭೆಂಡಿ ಅಂತಾರೆ, ಯಾಕಂದರೆ ಇದರಲ್ಲಿ ಮೊಸರು ಹಾಕಿ ಮಾಡಿರೋದಕ್ಕೆ ಆ ರೀತಿ ಹೆಸರು. ಇದನ್ನು ನೀವು ಬಿಸಿ ಬಿಸಿ ಚಪಾತಿ, ರೊಟ್ಟಿ ಇಲ್ಲ ಅನ್ನ ಎದ್ರ ಜೊತೆಗೂ ನೀವು ಇದನ್ನು ಸರ್ವ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರ್ತದೆ. ಒಂದು ಸರ್ತಿ ಮಾಡಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಪ್ಲೀಸ್ ಕಾಮೆಂಟ್ಸ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.